ಆತ್ಮೀಯ ಆತ್ಮೀಯ ಅಭಿಮಾನಿ ಬಂಧುಗಳೇ, ಏನಿವತ್ತಿನ ದಿವಸ ನಮ್ಮ ಬಹುಜನ ಸಂಘಟನೆಗಳ ಒಕ್ಕೂಟದ ಮೈನಾರಿಟಿ ಘಟಕದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಇರ್ಫಾನ್ ಬೈರವರು ಹಾಗೂ ಅದರ ಜೊತೆ ಅವರು ಮಾನವ ಹಕ್ಕುಗಳ ಸಮಿತಿಯ ಉಪಾಧ್ಯಕ್ಷರು ಏನಿವತ್ತು ನಮ್ಮ ಮುಳಬಾಗಿಲು ನಗರದಲ್ಲಿ ಒಂದು ಶ್ರಮಜೀವಿಗಳ ಒಂದು ಬದುಕಿಗಾಗಿ ಅವರಿಗೆ ಒಂದು ಯೂನಿಫಾರ್ಮ್ ಸಮವಸ್ತ್ರ ನೀಡುವಂತಹ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿ ಶ್ರಮಜೀವಿಗಳ ಜೊತೆ ನಾವು ಇದ್ದೀವಿ. ನಾನು ಶ್ರಮದಿಂದ ಬಂದಿರತಕ್ಕಂಥವನು. ಶ್ರಮಜೀವಿಗಳಿಗೆ ನಾವು ಯಾವ ರೀತಿ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದನ್ನ ಗಮನದಲ್ಲಿಟ್ಕೊಂಡು ಆ ಒಂದು ಆಟೋ ಚಾಲಕರಿಗೆ ಮೊದಲನೇದಾಗಿ ಅವರು ಒಂದು ಸಮವಸ್ತ್ರವನ್ನ ಕೊಡೋದ್ರ ಮುಖಾಂತರ ಈ ಒಂದು ತಾಲೂಕಿನಲ್ಲಿ ನಾನು ಹುಟ್ಟಿ ಬೆಳೆದಿದ್ದೀನಿ. ನನ್ನ ತಾಲೂಕಿನ ಜನತೆಗೆ ನಾವೇನಾದ್ರೂ ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಅನ್ನೋದು ಅವ್ರ ಮನಸ್ಸಿನಲ್ಲಿ ಇಟ್ಕೊಂಡು ಇಂಥ ಒಂದು ಯೋಜನೆಗಳನ್ನ ರೂಪಿಸಿಕೊಂಡು ಈ ಹಿಂದೆನೂ ಸಹ ರಂಜಾನ್ ಹಬ್ಬದ ಕಿಟ್ಗಳನ್ನ ವಿತರಣೆ ಮಾಡಿ ಸುಮಾರು ಜನಕ್ಕೆ, ಅಂದ್ರೆ ಅವತ್ತು ಲೆಕ್ಕನೇ ಇಲ್ಲ, ಆ ರೀತಿ ಒಂದು ರಂಜಾನ್ ಕಿಟ್ ಅನ್ನ ವಿತರಣೆ ಮಾಡಿಕೊಂಡು ನಂತರ ದಿನಗಳಲ್ಲಿ ಬೇರೆ ಬೇರೆ ರೀತಿಯ ಒಂದು ಸೇವೆಯನ್ನ ಮಾಡ್ಕೊಂಡು ಬರ್ತಾ ಈಗ ಇದು ಆಟೋ ಚಾಲಕರಿಗೆ ಸಮವಸ್ತ್ರವನ್ನ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಮುಂದೇನೂ ಅಷ್ಟೇ, ಅವರು ಈಗಾಗಲೇ ಹೇಳಿದ್ದಾರೆ, ಏನು ನಾನು ಬೆಂಗಳೂರಿನಲ್ಲಿ ಇದ್ರೂ ಸಹ ನನ್ನ ತಾಲೂಕಿಗೆ, ನನ್ನ ತಾಲೂಕಿನ ಜನತೆಗೆ ನನ್ನಿಂದ ಆದಷ್ಟು ಹೆಲ್ಪ್ ಅನ್ನ ಮಾಡ್ತೀನಿ. ಯಾವುದೇ ಒಂದು ಕಷ್ಟ ಸುಖದಲ್ಲಾಗಿರ್ಬೋದು, ನಾನೇನ್ ದೊಡ್ಡ ಶ್ರೀಮಂತ ಅಲ್ಲ, ನಾನು ಒಂದು ಶ್ರಮದಿಂದ ಬಂದಿರತಕ್ಕಂಥವನು. ಆ ಶ್ರಮೆಯಲ್ಲಿ ನನ್ನ ತಾಲೂಕಿನ ಜನತೆಗೆ ನನ್ನಿಂದ ಸಾಧ್ಯವಾದಷ್ಟು ನಾನು ಹೆಲ್ಪ್ ಅನ್ನ ಮಾಡ್ತೀನಿ ಅಂತ ಹೇಳಿ ಕೂಡ ಈ ಸಂದರ್ಭದಲ್ಲಿ ಈಗಾಗಲೇ ತಿಳಿಸ್ಕೊಟ್ಟಿದ್ದಾರೆ. ಹಂಗಾಗಿ ಇನ್ನು ಮುಂದೇನೂ ಅಷ್ಟೇ ಅವರು ನಮ್ಮ ಬಹುಜನ ಚಳವಳಿ ಒಂದು ಸಂಘಟನೆಯ ಒಂದು ರಾಜ್ಯಾಧ್ಯಕ್ಷರಾಗಿ ಬೆಂಗಳೂರಿನಲ್ಲಿ ಇರ್ತಾರೆ. ಇಲ್ಲಿ ಏನು ಇಷ್ಟೊತ್ತು ಒಂದು ಆಟೋ ಚಾಲಕರ ಯೂನಿಯನ್ ಅಧ್ಯಕ್ಷರಾಗಿರ್ತಕ್ಕಂಥ ತಬರೇಜು ಮತ್ತೆ ನಮ್ಮ ನ್ಯಾಮತ್ ಅವರಿಗೆ ಒಂದು ಜವಾಬ್ದಾರಿಯನ್ನ ವಹಿಸ್ಕೊಡ್ತಾ ಇದ್ದಾರೆ. ಯಾವುದೇ ಒಂದು ಡ್ರೈವರ್ಗೆ ಏನೋ ಲೈಸೆನ್ಸ್ ಇಲ್ಲ ಅಂತಂದ್ರೆ ಒಂದು ಫಾರ್ಮೆಟ್ ಕೊಡ್ತೀವಿ, ಆ ಫಾರ್ಮೆಟ್ ಮುಖಾಂತರ ಲೈಸೆನ್ಸ್ ಅನ್ನ ತಗೊಳ್ಳಿ. ಅದ್ರ ಜೊತೆಗೆ ಏನು ಒಂದು ಬ್ಯಾಡ್ಜ್ ಅನ್ನ ಮಾಡ್ಕೊಡುವಂತ ಕೆಲಸ ಕೂಡ ಮುಂದಿನ ದಿನಗಳಲ್ಲಿ ಆ ಒಂದು ಎಲ್ಲಾ ಡ್ರೈವರ್ಗಳಿಗೂ ನೀವು ಆಟೋ ಚಾಲಕರಾಗಿ ಕಾಕಿ ಶರ್ಟ್ ಜೊತೆಗೆ ನಿಮ್ಮ ನೇಮ್ ಬೋರ್ಡ್ ಬ್ಯಾಡ್ಜ್ ಅನ್ನ ಮಾಡಿಸ್ಕೊಡ್ಲಿಕ್ಕೆ ನಾವು ನಮ್ಮ ಸಂಘಟನೆ ಕಡೆಯಿಂದ ಒತ್ತನ್ನ ಕೊಡ್ತಾ ಇದ್ದೀವಿ. ಅದಕ್ಕೆ ದಯವಿಟ್ಟು ಎಲ್ರೂ ಬ್ಯಾಡ್ಜ್ ಮಾಡಿ ನಿಮ್ಮ ನೇಮ್ ಬೋರ್ಡ್ ಅನ್ನ ಹಾಕೊಳ್ಳಿ ಅಂತ ಹೇಳ್ತಾ, ಏನಿವತ್ತು ನಮ್ಮ ಒಂದು ಬಹುಜನ ಸಂಘಟನೆಗಳ ಒಕ್ಕೂಟದ ಸಂಸ್ಥಾಪಕ ಅಧ್ಯಕ್ಷರಾಗಿ ನಾವಿರ್ತೀವಿ. ಮೈನಾರಿಟಿ ಘಟಕದ ಅಲ್ಪಸಂಖ್ಯಾತರ ಘಟಕದ ರಾಜ್ಯಾಧ್ಯಕ್ಷರಾಗಿ ನಮ್ಮ ಇರ್ಫಾನ್ ಭಾಯ್ ಅವರು ಇರ್ತಾರೆ. ಏನೇ ಸಮಸ್ಯೆಗಳಿದ್ದಾಗ ನಮ್ಮ ಚಳವಳಿ ಮುಖಾಂತರ ನಾವು ಆ ಒಂದು ಸಮಸ್ಯೆಗಳಿಗೆ ಸ್ಪಂದನೆಯನ್ನ ಕೊಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಭೀಮ್, ಜೈ ಕರ್ನಾಟಕ, ಜೈ ಪ್ರಬುದ್ಧ ಭಾರತ.